ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ಶಿಕ್ಷಕರ ಅರ್ಹತಾ ಮತ್ತು ನೇಮಕಾತಿ ಪರೀಕ್ಷೆಗಾಗಿ ಇಲ್ಲಿ ನಾನು ತೆಗೆದುಕೊಂಡಿರುವಂತಹ ಘಟಕ ಆಲ್ಜಿಬ್ರಿಕ್ ಐಡೆಂಟಿಟೀಸ್ ಅನ್ನುವಂತ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ಇಲ್ಲಿ 10 ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಿದ್ದೇನೆ. ಈ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಿವೆ. ಇದೇ ರೀತಿ ಒಂದೊಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳ ವಿಡಿಯೋಗಳನ್ನು ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ಇಂದು ಈ ಒಂದು ಆಲ್ಜಿಬ್ರಿಕ್ ಐಡೆಂಟಿಟೀಸ್ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ದ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ 1/a ಸ್ಕ್ವೇರ್ ಪ್ಲಸ್ 2 ಈಸ್, ಅಂದ್ರೆ ಇದರ ಒಂದು ವರ್ಗಮೂಲ a ಸ್ಕ್ವೇರ್ ಪ್ಲಸ್ 1/a ಸ್ಕ್ವೇರ್ ಪ್ಲಸ್ ರೂಟ್ ಪ್ಲಸ್ 2 ಇದರ ಒಂದು ವರ್ಗಮೂಲ ದ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ 1/a ಸ್ಕ್ವೇರ್ ಪ್ಲಸ್ 2 ದ ಬೆಲೆ ಎಷ್ಟು ಅಂತ ಕೇಳಿದರೆ ಇಲ್ಲಿ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಇವುಗಳ ಸ್ಕ್ವೇರ್ ರೂಟ್ ಆಫ್ ಅಂತಕ್ಕಂತ ಕೇಳಿದರೆ, ಹಾಗಾಗಿ ಇದನ್ನ ಸ್ಕ್ವೇರ್ ರೂಟ್ ಅಂತ ಹಾಕೋಣ. ಫಸ್ಟಿಗೆ a ಸ್ಕ್ವೇರ್ ಪ್ಲಸ್ 1/a ಸ್ಕ್ವೇರ್ ಪ್ಲಸ್ 2 ಅಂತಕ್ಕಂಥದ್ದಿದೆ, ಇದರ ಒಂದು ವರ್ಗಮೂಲ ಈಸ್ ಈಕ್ವಲ್ ಟು, ಈಗ ಇದನ್ನ ಹೇಗೆ ಬರೆಯೋದು ಅಂದ್ರೆ ಇದನ್ನ ಮತ್ತೊಂದು ಸಲ ಸರಿಯಾಗಿ ಬರೆಯೋಣ. a ಸ್ಕ್ವೇರ್ ಪ್ಲಸ್ ಇದು 1/a ಸ್ಕ್ವೇರ್ ಪ್ಲಸ್ 2 ಅನ್ನ ಹೇಗೆ ಬರೀಬಹುದು ಅಂದ್ರೆ ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಪ್ರಕಾರ ಬಿಡಿಸಿದಾಗ 2 ಇಂಟು a ಇಂಟು 1/a ಅಂತ ಬರೀಬಹುದು. ಇಲ್ಲಿ a ಗೆಟ್ ಕ್ಯಾನ್ಸಲ್ ಆಗಿ ಮತ್ತೆ 2ನೇ ಉಳಿಯುತ್ತೆ ಅಂತಕ್ಕಂಥದ್ದು. ಇದನ್ನ ನಾವು ಸೂತ್ರವನ್ನ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರುವ ಹಾಗೆ ಬರ್ಕೋಬೇಕಂದ್ರ a ಸ್ಕ್ವೇರ್, ಇದು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಬಿ ಅಂದ್ರೆ ಎಷ್ಟು ಇಲ್ಲಿ 1/a ಅನ್ನುವಂಥದ್ದು, ಅಲ್ಲಿ ಇರ್ತಕ್ಕಂಥ ಬೆಲೆಗೆ ನಾವು ಬರ್ಕೊಳ್ಳೋದು ಸರಿ ಮಾಡ್ತಾ ಇದ್ದೀವಿ ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ 1/a ಸ್ಕ್ವೇರ್ ಪ್ಲಸ್ 2ab ಅಂತಕ್ಕಂಥ ಸೂತ್ರದ 2a ಅಂದ್ರೆ a, ಬಿ ಇರುವಲ್ಲಿ ಎಷ್ಟು ತಗೊಳ್ಬೇಕು 1/a ಅನ್ನುವಂಥದ್ದು. ಈ ಒಂದು ಸೂತ್ರವನ್ನು ನಾವು ಮಾಡಿದ ಪ್ರಕಾರ ಇದನ್ನ ಬರ್ಕೊಳ್ಳಲಾಗಿದೆ. ಈಗ ಇದನ್ನು ಈ ರೀತಿಯಾಗಿ ಬರೆದ ನಂತರ ಇದಕ್ಕೆ ಮತ್ತೆ ನಾವು ಇದನ್ನ ಬಿಡಿಸೋಣ. ಈಗ ಅಲ್ಲಿ ಬರ್ದಿದ್ದೇನೆ ಇದನ್ನ ಕರೆಕ್ಟ್ ಆಗಿ. ಇದು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದ್ರೆ ಇದರ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. 2 ಇಂಟು a ಇಂಟು 1/a ಅಂದ್ರೆ a ಕ್ಯಾನ್ಸಲ್ ಆದ್ರೆ 2ನೇ ಉಳಿಯುತ್ತೆ ಅಂತಕ್ಕಂಥದ್ದು. ಈಗ ಸ್ಕ್ವೇರ್ ರೂಟ್ ಆಫ್, ಈಗ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದ್ರೆ ಇದ್ರ ಫಾರ್ಮುಲಾ ಏನಿದೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಕ್ಕಂತಿದೆ. a ಅಂದಲ್ಲಿ a ಇದೆ, b ಇದ್ದಲ್ಲಿ 1/a ಇದೆ, ಹಾಗಾಗಿ ಇದನ್ನ a ಪ್ಲಸ್ 1/a ಅನ್ನುವಂಥದ್ದು. ಹಾಗಾಗಿ ಈ a ಪ್ಲಸ್ 1/a ಹೋಲ್ ಸ್ಕ್ವೇರ್ ಇದೆ ಮತ್ತು ರೂಟ್ ಇದೆ, ಇವೆರಡೂ ಕ್ಯಾನ್ಸಲ್ ಆದಾಗ ಬರುವಂತಹ ಉತ್ತರ ಯಾವುದು a ಪ್ಲಸ್ 1/a ಅನ್ನುವಂಥದ್ದು. ಇದು ಈ ಒಂದು ಸಂಖ್ಯೆ ಕೊಟ್ಟಿರುವಂತಹ ಇದರದು ವರ್ಗಮೂಲ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ನಮಗೆ ಒಂದನೇದು a ಪ್ಲಸ್ 1a ಅನ್ನುವಂತಹ ಉತ್ತರ ಸರಿಯಾದಂತಹ ಉತ್ತರ. ಮತ್ತೆ ಎರಡನೇ ಪ್ರಶ್ನೆಯನ್ನ ನೋಡೋಣ. ಈಗ ಎರಡನೇ ಪ್ರಶ್ನೆ, ಇಫ್ a ಇಂಟು ಬಿ ಇಂಟು ಸಿ ಇಸ್ ಈಕ್ವಲ್ ಟು 6, a ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 6 ಆದಾಗ 1/ac ಪ್ಲಸ್ 1/ab ಪ್ಲಸ್ 1/bc ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. a ಬೆಲೆ 2, b ಇದು 1, c ಇದು 3, d ಇದು 4 ಅಂದ್ರೆ 4 ಉತ್ತರಗಳನ್ನು ಕೊಡಲಾಗಿದೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ ಹಾಕ್ತಕ್ಕಂಥದ್ದು. ಈಗ ನಾವು ಇದಕ್ಕ ಲಸಾವನ್ನ ತೆಗೆದುಕೊಳ್ಳೋಣ. 1/ac 1/ab ಪ್ಲಸ್ 1/bc ಗಳ ಲಸ ಅಂದ್ರೆ ಇದನ್ನ ತೆಗೆದಾಗ ನಮಗೆ a b c ಅನ್ನುವಂತಹ ಲಸಾವನ್ನ ಬರುತ್ತೆ. ಯಾಕಂದ್ರೆ ಇಲ್ಲಿ ac ಇದೆ, b ಇಲ್ಲ, ab ಇದೆ, c ಇಲ್ಲ, bc ಇದೆ, a ಇಲ್ಲ. ಇವುಗಳ ಲಸ ತೆಗೆದಾಗ abc, ac ಅನ್ನ ಛೇದವನ್ನ ನಾವು ಲಸ ಬರುವ ಗುಣಾಕಾರ ಮಾಡಿದಾಗ ac ಗೆ ನಾವು ಇಲ್ಲಿ ಏನ್ ತಗೊಳ್ಬೇಕು, b ಅನ್ನ ತೆಗೆದುಕೊಂಡು ಗುಣಾಕಾರ ಮಾಡಬೇಕು. ಇದು ಇಲ್ಲಿ a ತಗೊಳ್ಬೇಕು, ಇಲ್ಲಿ a ತಗೊಳ್ಬೇಕು, ಇಲ್ಲಿ c ಅನ್ನ ತೆಗೆದುಕೊಳ್ಬೇಕು. ರೈಟ್, ac ಇಂಟು ಬಿ abc, ab ಇಂಟು ಸಿ abc, bc ಇಂಟು a abc. ಛೇದವನ್ನ ಯಾವುದರಿಂದ ಗುಣಿಸಿದಾಗ ಲಸ ಬರುತ್ತದೆ ಅದನ್ನ ಇಲ್ಲಿ ಮೇಲ್ಗಡೆ ಇಟ್ಟಿರ್ತೀವಿ. ಈಗ ಅವುಗಳನ್ನ ಗುಣಾಕಾರ 1 ಇಂಟು ಬಿ ಬಿ ಪ್ಲಸ್ 1 ಇಂಟು ಸಿ ಸಿ ಪ್ಲಸ್ 1 ಇಂಟು ಎ ಅಂದ್ರೆ ಇದನ್ನ ಕರೆಕ್ಟ್ ಆಗಿ ಬರೆದಾಗ ನಮ್ಗೆ ಹೇಗಾಗುತ್ತೆ ಅಂದ್ರೆ ಇದು a ಪ್ಲಸ್ ಬಿ ಪ್ಲಸ್ ಸಿ ಅನ್ನುವಂಥದ್ದು. ಇದನ್ನ ಸರಿಯಾಗಿ ಬರೆಯಲಾಗಿದೆ. ಕೆಳಗಡೆ ಇರತಕ್ಕಂಥದ್ದು ಎ ಬಿ ಸಿ ಅನ್ನುವಂಥದ್ದು. ಈಗ ನೇರವಾಗಿ ನಾವು ಬೆಲೆಯನ್ನ ಕೊಟ್ಟು ಬಿಟ್ಟಿದ್ದಾರೆ. a ಪ್ಲಸ್ ಬಿ ಪ್ಲಸ್ ಸಿ ಅಂದ್ರೆ ಎಷ್ಟಿದೆ 6 ಇದೆ. ಅದೇ ರೀತಿ a ಇಂಟು ಬಿ ಇಂಟು ಸಿ ಅಂದ್ರೆ ಎಷ್ಟಿದೆ 6 ಇದೆ. 6 ಮತ್ತು 6 ಅನ್ನ ಕ್ಯಾನ್ಸಲ್, 6 ಒಂದಲೇ 6, 6 ಒಂದಲೇ 6 ಅನ್ನ ಕ್ಯಾನ್ಸಲ್ ಆದಾಗ ಬಂದಿರುವಂತಹ ಉತ್ತರ ಸರಿಯಾದ ಉತ್ತರ ಯಾವುದು? ಬಿದು ಒಂದನೇ ಉತ್ತರ ಸರಿಯಾದಂತಹ ಉತ್ತರ ಅನ್ನುವಂಥದ್ದು. ಈಗ ಮತ್ತೆ ಮೂರನೇ ಪ್ರಶ್ನೆಗೆ ಹೋಗೋಣ. ಈ ಮೂರನೇ ಪ್ರಶ್ನೆಯನ್ನು ನೋಡಿ,
ಈ ಒಂದು ಸ್ಕ್ವೇರ್ ರೂಟ್ ಆಫ್ ಇದರ ಎಲ್ಲದರದ್ದು ಬೆಲೆ ಈಸ್ ಈಕ್ವಲ್ ಟು 2c 2a 2b a ಪ್ಲಸ್ ಬಿ ಪ್ಲಸ್ ಸಿ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಇದರ ಬೆಲೆಯನ್ನ ಕಂಡುಹಿಡಿಯೋದು ಹೇಗೆ ಅಂದ್ರೆ ಇದನ್ನ ನಾವು ಬಿಡಿಸ್ತಾ ಹೋಗೋಣ. ಮೊದಲಿಗೆ ಈ ಫಸ್ಟಿಗೆ ಏನಿದೆ a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್, ಅದನ್ನು ಬಿಡಿಸ್ತಾ ಹೋಗ್ಬೇಕು. ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್, ಇದನ್ನ ಸೂತ್ರ ಪ್ರಕಾರ ಬಿಡಿಸ್ತಾ ಇದ್ದೀನಿ. a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc 2ab 2bc ಪ್ಲಸ್ 2ca ಅನ್ನುವಂಥದ್ದು. ನೆಕ್ಸ್ಟ್ ಇದೇ ರೀತಿ ಮುಂದಿಂದು a ಪ್ಲಸ್ ಬಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್, ಮತ್ತೆ ಪ್ಲಸ್ ಬಿ ಸ್ಕ್ವೇರ್ ಸಿ ಅಂದ್ರೆ ಏನಿದೆ ಮೈನಸ್ ಇದೆ ಮೈನಸ್ ಸಿ ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab a ಅಂದ್ರೆ a ಇದೆ, b ಅಂದ್ರೆ b ಇದೆ, ಪ್ಲಸ್ 2ca 2c ಅಂದ್ರೆ ಏನಿದೆ ಮೈನಸ್ ಸಿ ಇದೆ, ಸಿ ಅಂದ್ರೆ ಇಲ್ಲಿ ಮೈನಸ್ ಸಿ, 2ca 2ab 2ca ಪ್ಲಸ್ 2bc ಅಥವಾ 2bc 2ca ಹೆಂಗ್ ತಗೊಳ್ಳಿ. ಇಲ್ಲಿ ಸಿ ಅಂದಲ್ಲಿ ಮಾತ್ರ ಮೈನಸ್ ಸಿ ಅನ್ನು ತಗೊಳ್ಬೇಕು, ಕಾರಣ ಇಲ್ಲಿ ಸಿ ಬೆಲೆ ಮೈನಸ್ ಇದೆ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2ca ಪ್ಲಸ್ 2bc ಪ್ಲಸ್ ಇನ್ನೂ ಇದೆ, ಇದು ಮುಗುದಿಲ್ಲ, 2 ಇಂಟು ಸಿ ಸ್ಕ್ವೇರ್ 2c ಸ್ಕ್ವೇರ್ ಮೈನಸ್ 2 ಇಂಟು a ಸ್ಕ್ವೇರ್ 2a ಸ್ಕ್ವೇರ್ 2a ಸ್ಕ್ವೇರ್ ಮೈನಸ್ 2 ಇಂಟು ಬಿ ಸ್ಕ್ವೇರ್ 2b ಸ್ಕ್ವೇರ್ ಮೈನಸ್ 2ab ಅನ್ನುವಂಥದ್ದು. 2 ಇಂಟು 2 ಅಂದ್ರೆ ಇದು ಮತ್ತೆ 4ab ಅನ್ನ ಆಗುತ್ತೆ ಅಂತ. ಈಗ ನೋಡಿ ಇಲ್ಲಿ ಮೈನಸ್ 2a ಸ್ಕ್ವೇರ್ ಅದ, ಇದು a ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ 2a ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ ಹೋಯ್ತು. ಇಲ್ಲಿ b ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದ್ರೆ 2b ಸ್ಕ್ವೇರ್ ಮೈನಸ್ 2b ಸ್ಕ್ವೇರ್ ಅನ್ನ ಹೋಯ್ತು. ಇಲ್ಲಿ 2c ಸ್ಕ್ವೇರ್ ಇದೆ, ಹಾಗಾಗಿ ಇದು ಒಂದು ಸಿ ಸ್ಕ್ವೇರ್, ಇದು ಮೈನಸ್ ಸಿ ಹೋಲ್ ಸ್ಕ್ವೇರ್ ಅಂದ್ರೆ ಇದನ್ನು ಪ್ಲಸ್ ಸಿ ಸ್ಕ್ವೇರ್, ಒಂದು ಸಿ ಸ್ಕ್ವೇರ್ ಪ್ಲಸ್ ಒಂದು ಸಿ ಸ್ಕ್ವೇರ್ ಅಂದ್ರೆ 2 ಸಿ ಸ್ಕ್ವೇರ್ ಪ್ಲಸ್ ಇಲ್ಲಿ ಎಷ್ಟಿದೆ 2 ಸಿ ಸ್ಕ್ವೇರ್ ಇದೆ, ಇಲ್ಲಿ ಹೋಗ್ತಾ ಇಲ್ಲ, ಹಾಗಾಗಿ ಇಲ್ಲಿ ಇನ್ನೊಂದ್ಸಲ ಬರೆಯೋಣ. ಈಗ ಯಾವ್ದು ಉಳಿತಾ ಇದೆ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ 2c ಸ್ಕ್ವೇರ್ ಪ್ಲಸ್ 2c ಸ್ಕ್ವೇರ್ ಅಂದ್ರೆ ಎಷ್ಟೈತಿ ಇದು 4c ಸ್ಕ್ವೇರ್ ಅನ್ನುವಂಥದ್ದು ಆಯ್ತು. ಇದು ಛೇದ್ ಹೋಗಿಲ್ಲ, ಇದು ಹೋಗಿಲ್ಲ, ಇದು ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್, ಇದು ಒಂದು 2c ಸ್ಕ್ವೇರ್ 2c ಸ್ಕ್ವೇರ್ ಪ್ಲಸ್ 1c ಸ್ಕ್ವೇರ್ ಪ್ಲಸ್ 1c ಸ್ಕ್ವೇರ್ 4c ಸ್ಕ್ವೇರ್. ಆ ನಂತರ ಈಗ ಎ ಬಿ ಗಳನ್ನ ನೋಡೋಣ. ಇಲ್ಲಿ ಮೈನಸ್ 4ab ಇದೆ, 2ab ಪ್ಲಸ್ 2ab ಪ್ಲಸ್ 2ab 4ab ಮೈನಸ್ 4ab ಹೋಯ್ತು. ಇಲ್ಲಿ ಪ್ಲಸ್ ಇಂಟು ಮೈನಸ್ ಅದನ್ನ ಬಿಡಿಸೋಣ. 2bc ಪ್ಲಸ್ 2ca bc ತಗೊಳ್ಳೋಣ, 2bc ಇಲ್ಲಿ ಮೈನಸ್ 2bc ಇದೆ, ಯಾಕಂದ್ರೆ ಪ್ಲಸ್ ಇಂಟು ಮೈನಸ್ 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 2bc ಪ್ಲಸ್ 2bc ಹೋಯ್ತು. ಇಲ್ಲಿ ಪ್ಲಸ್ 2ca ಇದನ್ನ ಬಿಡಿಸಿದಾಗ ಮೈನಸ್ 2ca ಇದು ಹೋಯ್ತು. ಎಲ್ಲ ಸಂಪೂರ್ಣವಾಗಿ ಎಲ್ಲಾನು ಹೋಗ್ಯದ, ಉಳಿದದೇನು 4c ಸ್ಕ್ವೇರ್ ರೂಟ್ 4c ಸ್ಕ್ವೇರ್, 4ರ ವರ್ಗಮೂಲ 2, ಸಿ ಸ್ಕ್ವೇರ್ ನ ವರ್ಗಮೂಲ ಸಿ. ಅಂದ್ರೆ ಇಲ್ಲಿ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಸಿ ಬಿ ಎದು 2c ಅನ್ನುವಂತಹ ಉತ್ತರ ಸರಿಯಾದ ಉತ್ತರ. ಇದನ್ನ ಸೂತ್ರವನ್ನ ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಇದನ್ನು ಕೂಡ a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್, ಇದನ್ನ ಕೂಡ ಸೇಮ್ ಅದೇ ಇದೆ, ಸಿ ಇದ್ದಲ್ಲಿ ಮಾತ್ರ ಮೈನಸ್, ಇದನ್ನ ಗುಣಾಕಾರ ಮಾಡಿಕೊಂಡು ನಂತರ ಸಜಾತಿ ಪದಗಳನ್ನೆಲ್ಲವುಗಳನ್ನ ಕೂಡಿಸ್ಕೊಂಡು ಮತ್ತೆ ಅವುಗಳನ್ನ ಕಳೆಯದಿದ್ದಾಗ ಕಳೆದಾಗ ಉಳಿತಕ್ಕಂಥ ಇಲ್ಲಿ 4c ಸ್ಕ್ವೇರ್ ಅನ್ನುವಂತಹ ಉತ್ತರವನ್ನು ಉಳಿದಿರುತ್ತೆ. ಅದು ವರ್ಗಮೂಲ ಇರುವುದರಿಂದ ಸ್ಕ್ವೇರ್ ರೂಟ್ ಇರುವುದರಿಂದ 4ರ ವರ್ಗಮೂಲ 2 ಸಿ ಸ್ಕ್ವೇರ್ ಅಂದ್ರೆ ಅದು ಸಿ ಅನ್ನ ಆಗುತ್ತೆ ಅನ್ನುವಂಥದ್ದು. ಈ ರೀತಿಯಾಗಿ ಇದು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏದು ಅನ್ನುವಂಥದ್ದು. ಈಗ 4ನೇ ಪ್ರಶ್ನೆ, ಇಫ್ a ಪ್ಲಸ್ ಬಿ ಇಸ್ ಈಕ್ವಲ್ ಟು 8 ಅಂಡ್ ab is equal to 12 then aq plus bq ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಇದಕ್ಕೆ ನಾವು a plus b is equal to 8 ಅಂತ ಕೊಟ್ಟಿದ್ದಾರೆ. a plus b is equal to ಎಷ್ಟು ಕೊಟ್ಟಿದ್ದಾರೆ, a plus b is equal to 8 ಅಂತ ಕೊಟ್ಟಿದ್ದಾರೆ. ಈ 8 ಅನ್ನ ನಾವೇನ್ ಮಾಡಮಿ, a plus b ಕ್ಯೂಬ್ ಬರ್ಬೇಕಲ್ಲ, ಅದಕ್ಕೆ ಇದನ್ನ 3ನೇ ಘಾತಕ್ಕೆ ಕ್ಯೂಬಿಂಗ್ ಆನ್ ಬೋತ್ ಸೈಡ್ ಮಾಡಬೇಕು. ಇದರ ಫಾರ್ಮುಲಾವನ್ನ ಬರೀರಿ, a ಕ್ಯೂಬ್ ಪ್ಲಸ್ a plus b ಹೋಲ್ ಕ್ಯೂಬ್ ಸೂತ್ರ a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3ab ಇಂಟು ಬ್ರಾಕೆಟ್ a ಪ್ಲಸ್ ಬಿ ಹೋಲ್ ಕ್ಯೂಬ್ ಸೂತ್ರ ಐತಿ. 8ರ ಘನ ಅಂದ್ರೆ 8 8 64, 64 8 ಅಂದ್ರೆ 512 ಅನ್ನ ಆಗುತ್ತೆ, 512. ಇಲ್ಲಿ ನೋಡಿ 8 ಇಂಟು 8 8 8 64, 8 8 64, ಮತ್ತೆ 8 ಅನ್ನ ತೆಗೆದುಕೊಂಡು ಗುಣಾಕಾರ ಮಾಡಿದ್ರೆ 8 4 32, ಕೈಲ 3, 8 6 48, 3 51, 512 ಅನ್ನ ಆಗಿದೆ. ಈಗ ಮತ್ತೆ ಬೆಲೆಗಳನ್ನ ತುಂಬ್ತಾ ಹೋಗ್ಬೇಕೀಗ. a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, ನಮಗೆ ಇದ್ರ ಉತ್ತರವನ್ನ ಬೇಕಾಗಿದೆ,
ಹಾಗಾಗಿ ಇನ್ನು ಏನೇನು ಬೆಲೆಗಳು ಗೊತ್ತವೋ ಅದನ್ನ ಭರ್ತಿ ಮಾಡೋಣ. ಆದೇಶ ಎ ಇಂಟು ಬಿ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ 12 ಅಂದ್ರೆ ಎ ಇಂಟು ಬಿ ಉತ್ತರ 12. 3 ಅದ 3 ಎ ಇಂಟು ಬಿ ಅಂದ್ರೆ 12 ಇಂಟು ಎ ಪ್ಲಸ್ ಬಿ ಅಂದ್ರೆ ಅದರ ಉತ್ತರ ಎಷ್ಟಿದೆ 8 ಇದೆ ಈಸ್ ಈಕ್ವಲ್ಸ್ ಟು 512 ಅನ್ನುವಂಥದ್ದು. ಇದು ಇನ್ನೊಂದು ವಿಧದಲ್ಲಿ ಕೂಡ ತೋರಿಸ್ತೇನೆ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಈಸ್ ಈಕ್ವಲ್ ಟು 512. 512 ಈ ಕಡೆ ಇರ್ತಕ್ಕಂಥ ಇದು 8 ಇಂಟು 12 ಇಂಟು 3 8 12 ಎಂಟ್ಲೆ 96 8 ಇಂಟು 12 96 12 ಎಂಟ್ಲೆ 96ಕ್ಕೆ 3ರಿಂದ ಗುಣಿಸಿ 96ಕ್ಕೆ 3ರಿಂದ ಗುಣಾಕಾರ ಮಾಡಿದ್ರೆ 3 6ಲೆ 18 3 9ಲೆ 27 1 28 ಅಂದ್ರೆ 288 ಪ್ಲಸ್ ಈ 280 ಅನ್ನ ಆ ಕಡೆ ಒಯ್ದಾಗ ಮೈನಸ್ 288 ಅನ್ನ ಆಗುತ್ತೆ. ಈಗ 288 ಅನ್ನ ಕಳಿರಿ ಉತ್ತರವನ್ನ ಬರುತ್ತೆ. 12ರಲ್ಲಿ 8 ಹೋದ್ರೆ 4 ಇಲ್ಲಿ 10ರಲ್ಲಿ 8 ಹೋದ್ರೆ 2 ಈ ಕಡೆ ಕೊಟ್ಟಿದ್ದೇವೆ 4ರಲ್ಲಿ 2 ಹೋದ್ರೆ 2 ಅಂದ್ರೆ ಬರುವಂತಹ ಉತ್ತರ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ನ ಉತ್ತರ ಎಷ್ಟು 224 ಅನ್ನುವಂತ ಉತ್ತರ ಬಿ ಇದು ಸರಿಯಾದಂತ ಉತ್ತರ. ಅಥವಾ ಇದನ್ನ ಹೀಗೂ ಕೂಡ ಮಾಡಬಹುದು. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 8 ಇದೆ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 8 ಇದೆ. ಇನ್ನೂ ಶಾರ್ಟ್ ಆಗಿ ಬರುತ್ತೆ. ಎ ಇಂಟು ಬಿ ಇಸ್ ಈಕ್ವಲ್ ಟು 12 ಅಂತಕ್ಕಂಥದ್ದು. ಇದನ್ನ ನಾವು ಅಪವರ್ತನಗಳನ್ನ ಮಾಡುವಾಗ ಬರಿತೀವಲ್ಲ ಈ ರೀತಿ ಈಗ ಹಾಕೊಂಡು ಅದನ್ನ ಕೂಡಿಸಿದಾಗ 8 ಬರಬೇಕು. ಗುಣಲಬ್ಧ 12 ಅಂದ್ರೆ 4 3ಲೆ 12 ಅಂದ್ರೆ 4 3ಲೆ 12 4 3 8 ಆಗೋದಿಲ್ಲ. ಹಾಗಾಗಿ 6 2ಲೆ 12 ಅಂದ್ರೆ 6 2ಲೆ 12 6 ಪ್ಲಸ್ 2 8. ಹಾಗಾದ್ರೆ ಎ ಬೆಲೆ 6 ಎ ಬೆಲೆ 6 ಬಿ ಬೆಲೆ 2 ಅಂತ ಅರ್ಥ. ಎ ಬೆಲೆ 6 ಬಿ ಬೆಲೆ 2. ಈಗ 6ಕ್ಕೆ ಎ ಬೆಲೆ 6 ಅನ್ನ ತುಂಬಿದಾಗ 6ರ ಘನ ಪ್ಲಸ್ ಬಿ ಬೆಲೆ 2 ಅಂದ್ರೆ 2ರ ಘನ ಇಸ್ ಈಕ್ವಲ್ ಟು 6ರ ಘನ ಅಂದ್ರೆ 6ರಲ್ಲಿ 36 36 6ಲೆ 36 6ಲೆ 216 ಪ್ಲಸ್ 2ರ ಘನ ಅಂದ್ರೆ 2ಲೆ 4 4 8 ಈಗ ಕೂಡಿಸಿದಾಗ 224 ಅಂತ ಈ ವಿಧದಲ್ಲಿ ಕೂಡ ಈ ಪ್ರಶ್ನೆಗೆ ಪರಿಹಾರವನ್ನ ನಾವು ತಿಳಿಸಬಹುದು ಅಂತಕ್ಕಂಥದ್ದು. ಮತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. 5ನೇ ಪ್ರಶ್ನೆ. ಮತ್ತೆ x ಪ್ಲಸ್ 1/x ಅಂತ ಕೊಟ್ಟಿದ್ದಾರೆ ಮತ್ತು x ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಸೇಮ್ ಇದೆ. ಈಗ ಮೊದಲು ಮಾಡಿರ್ತಕ್ಕಂಥ ಪ್ರಶ್ನೆ ಇದ್ದಾಗೆ ಈಗ ಫಸ್ಟ್ ಇಂದ ನಾವು x ಪ್ಲಸ್ 1/x ಇಸ್ ಈಕ್ವಲ್ ಟು 5 ಅನ್ನ ತೆಗೆದುಕೊಳ್ಳೋಣ. x ಪ್ಲಸ್ 1/x ಇಸ್ ಈಕ್ವಲ್ ಟು 5. ಎರಡೂ ಕಡೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಎರಡೂ ಕಡೆಗೆ ವರ್ಗವನ್ನ ಹಾಕೋಣ. ಯಾಕಂದ್ರೆ ಅಲ್ಲಿ ಉತ್ತರದಲ್ಲಿ ಸ್ಕ್ವೈರ್ ಅನ್ನ ಬರಬೇಕಾಗಿದೆ. ಹಾಗಾಗಿ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್. ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಬಿಡಿಸ್ರ ಇದು a ಸ್ಕ್ವೇರ್ a ಅಂದ್ರೆ x b ಅಂದ್ರೆ 1/x a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ ಏನಿದೆ ಸೂತ್ರ 2ab ಅಂತಿದೆ 2a ಅಂದ್ರೆ x b ಅಂದ್ರೆ 1/x. ನೆಕ್ಸ್ಟ್ ಇಸ್ ಈಕ್ವಲ್ ಟು 5 ಸ್ಕ್ವೇರ್ ಅಂದ್ರೆ ಎಷ್ಟು 25 ಅನ್ನುವಂತ ಉತ್ತರ. ಈಗ x ಸ್ಕ್ವೇರ್ ನಮಗೆ ಬೇಕಾಗುವಂತ ಪ್ರಶ್ನೆಯ ಪರಿಹಾರವನ್ನ ಬರ್ತಾ ಇದೆ. x ಸ್ಕ್ವೇರ್ ಪ್ಲಸ್ 1ರ ವರ್ಗ 1 x ಸ್ಕ್ವೇರ್ ಈ x ಕ್ಯಾನ್ಸಲ್ ಆಯ್ತು. ಈಗ ಏನ್ ಉಳಿತು 25 ಪ್ಲಸ್ 2 ಅನ್ನ ಪ್ಲಸ್ 2 ಉಳಿದೆ 2 ಇಂಟು 1 ಅಂದ್ರೆ 2 ಪ್ಲಸ್ 2 ಅನ್ನ ಆ ಕಡೆ ಒಯ್ದಾಗ ಮೈನಸ್ 2. ಹಾಗಾದ್ರೆ 25 ನಲ್ಲಿ 2 ಅನ್ನ ಕಳೆದಾಗ ಎಷ್ಟು ಬರ್ತದೆ 23. ಹಾಗಾಗಿ ಇಲ್ಲಿ 5ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು ಸಿ ಇದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ. ಮತ್ತೆ a ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 9. 6ನೇ ಪ್ರಶ್ನೆ. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 23 ಆದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ನ ಬೆಲೆ ಎಷ್ಟು ಅಂತಕ್ಕಂಥ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಪರಿಹಾರವನ್ನ ನೋಡೋಣ. ಮತ್ತೆ ಅದೇ ಬರೆಯುವುದು ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 9 ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 9. ಈಗ ಇದಕ್ಕೆ ಮತ್ತೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಅನ್ನ ಮಾಡಬೇಕು. ಯಾಕಂದ್ರೆ ಅಲ್ಲಿ ಉತ್ತರದಲ್ಲಿ ಸ್ಕ್ವೇರ್ ಅನ್ನ ಬರಬೇಕಾಗಿದೆ. ಈ ಕಡೆ ಸ್ಕ್ವೇರ್ ಈ ಕಡೆ ಸ್ಕ್ವೇರ್. ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಡೈರೆಕ್ಟ್ ಫಾರ್ಮುಲಾ ಏನಿದೆ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca 2bc ಪ್ಲಸ್ 2ca ಅನ್ನುವಂಥದ್ದು. ಇನ್ನ 9 ಸ್ಕ್ವೇರ್ ಮೀನ್ಸ್ ಇಟ್ ಈಸ್ 81. 9ರ ವರ್ಗ 81. ಈಗ ನಮ್ಗೆ ಇದಿಷ್ಟು ಉತ್ತರ ಬರ್ಬೇಕಾಗ್ಯದ. ಹಾಗಾಗಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಲ್ಲಿ 2 ಅನ್ನ ಕಾಮನ್ ತೆಗೆಯೋಣ. ಯಾಕಂದ್ರೆ ಕಂಪ್ಲೀಟ್ ಆಗಿ 2 ಕಾಮನ್ ತೆಗೆದಾಗ ಅಲ್ಲಿ ನಮಗೆ ಏನ್ ಬರುತ್ತೆ ಅಂದ್ರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅನ್ನುವಂಥದ್ದು. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಇಸ್ ಈಕ್ವಲ್ ಟು 81. ನೆಕ್ಸ್ಟ್ ಸೇಮ್ ಅದೇ ಬೆಲೆಗಳನ್ನು ಆದೇಶಿಸೋಣ. ಈಗ
ಎ ಸ್ಕ್ವೇರ್ ಪ್ಲಸ್ ಇದ್ರದಂತೂ ಉತ್ತರ ಬರ್ಬೇಕಾದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ವ್ಯಾಲ್ಯೂ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ ಪ್ಲಸ್ 2 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಉತ್ತರ ಎಷ್ಟು ಕೊಟ್ಟಿದ್ದಾರೆ 23 ಅನ್ನ ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು ಎಷ್ಟಾಯ್ತು 81. ನೆಕ್ಸ್ಟ್ ಈಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 81 2 ಇಂಟು 23 ಇದಕ್ಕೆ ಗುಣಾಕಾರವನ್ನು ನೋಡಬೇಕು 2 ಇಂಟು 23 ಅಂದ್ರೆ 46 ಪ್ಲಸ್ 46 ಅನ್ನ ಆ ಕಡೆ ಒಯ್ದಾಗ ಮೈನಸ್ 46 ಆಯ್ತು. ಈಗ ಇದನ್ನ ಕಳೆದಾಗ 11ರಲ್ಲಿ 6 ಕಳೆದಾಗ 5 8ರಲ್ಲಿ ಆ ಕಡೆ ಕೊಟ್ಟಿವಿ 7ರಲ್ಲಿ 4 ಹೋದ್ರ 3 ಅಂತಂದ್ರೆ ಈ ಪ್ರಶ್ನೆಗೆ 6ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು ಏದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ 7ನೇ ಪ್ರಶ್ನೆಯನ್ನ ನೋಡೋಣ. ಈಗ ಮತ್ತೆ 7ನೇ ಪ್ರಶ್ನೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಆದಾಗ ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಈಗ ನಮಗೆ ಇನ್ನೊಂದು ಕಂಡೀಷನ್ ಇತ್ತು ಎ ಪ್ಲಸ್ ಬಿ ಪ್ಲಸ್ ಇದನ್ನ ನೆನ್ಪಿಟ್ಕೊಳ್ಬೇಕು ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಆದಾಗ ನಿತ್ಯ ಸಮೀಕರಣ ಅಂದ್ರೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಇಸ್ ಈಕ್ವಲ್ ಟು 3abc. ಕಂಡೀಷನ್ ಏನಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಆದಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಇದ್ದಾಗ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಬೆಲೆ ಎಷ್ಟಿತ್ತು 3abc ಅನ್ನುವಂತ ಈಗಾಗಲೇ ಇದು ಸಾಧನೆ ಹಿಂದೆ ಮಾಡಿರ್ತಕ್ಕಂಥ ಇದೆ. ಹಾಗಾಗಿ ಇದನ್ನ ತಗೊಂಡು ಬೆಲೆಯನ್ನ ಕಂಡುಹಿಡಿಯೋಣ. ಇದಕ್ಕೆ ಲಸ ತೆಗೆಯೋಣ. ಬಿ ಸಿ ಸಿ ಎ ಮತ್ತು ಎ ಬಿ ಯ ಲಸ ಎ ಬಿ ಸಿ ಅನ್ನುವಂಥದ್ದು. ಬಿ ಸಿ ಇದೆ ಬಿ ಸಿ ಗೆ ಏನ್ ತೆಗೆದುಕೊಂಡು ಗುಣಾಕಾರ ಮಾಡಿದ್ರೆ ಎ ಬಿ ಸಿ ಬರ್ತೋ ಲಸ ಅಂದ್ರೆ ಇದು ಎ ತೆಗೆದುಕೊಳ್ಬೇಕು. ಇಲ್ಲಿ ಬಿ ಸಿ ಎ ಅದಂದ್ರೆ ಇದಕ್ಕ ಬಿ ಅನ್ನ ತಗೊಳ್ಬೇಕು ಗುಣಾಕಾರ. ಎ ಬಿ ಇದ್ದಾಗ ಇದನ್ನ ಸಿ ಅಂತ ತಗೊಳ್ಬೇಕು. ಎ ಸ್ಕ್ವೇರ್ ಇಂಟು ಎ ಅಂದ್ರೆ ಏನು ಎ ಕ್ಯೂಬ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಬಿ ಅಂದ್ರೆ ಏನು ಬಿ ಕ್ಯೂಬ್ ಪ್ಲಸ್ ಸಿ ಸ್ಕ್ವೇರ್ ಇಂಟು ಸಿ ಅಂದ್ರೆ ಎಷ್ಟು ಸಿ ಕ್ಯೂಬ್. ಈಗ ಬೆಲೆಗಳನ್ನ ಆದೇಶಿಸಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಕಂಡೀಷನ್ ಇದೆ ನಮ್ಮದು. ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಇದ್ದಾಗ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂಬ್ ನ ಉತ್ತರ ಎಷ್ಟಿದೆ 3abc ಅನ್ನುವಂಥದ್ದು 3abc. ಕೆಳಗಡೆ ಏನಿದೆ ಎ ಬಿ ಸಿ ಇದೆ ಛೇದದಲ್ಲಿ ಎ ಬಿ ಸಿ ಮತ್ತು ಎ ಬಿ ಸಿ ಗೆಟ್ ಕ್ಯಾನ್ಸಲ್ ಆದಾಗ ಇರುವಂತ ಉತ್ತರ ಯಾವುದು 3 ಅನ್ನುವಂಥದ್ದು. ಹಾಗಾಗಿ 7ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು ಡಿ ಇದು ಸರಿಯಾದಂತ ಉತ್ತರ. 8ನೇ ಪ್ರಶ್ನೆ ಇಫ್ 2x plus y divided by 3 is equal to 12 xy is equals to 30 then n2x cube plus y cube divided by 27 ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಈ ರೀತಿ ಕ್ಯೂಬ್ ಮತ್ತು ಸ್ಕ್ವೇರ್ ಅನ್ನ ಕೊಟ್ಟಾಗ ಇದಕ್ಕೆ ನಾವು ವರ್ಗವನ್ನ ಮಾಡಬೇಕು. ಕ್ಯೂಬ್ ಕೊಟ್ಟಾಗ ಘನ ಮಾಡಬೇಕು, ಸ್ಕ್ವೇರ್ ಕೊಟ್ಟಾಗ ಇಲ್ಲಿ ವರ್ಗವನ್ನ ಮಾಡಬೇಕು. ನೋಡಿ ಸೇಮ್ ಆಗಿ ಮಾಡ್ತಾ ಇದ್ದೀನಿ. 2x plus y divided by 3 ನೆಕ್ಸ್ಟ್ is equal to 12 ಅನ್ನುವಂಥದ್ದಿದೆ. ಹಾಗಾದ್ರೆ ಇದಕ್ಕೆ ನಾವು ಏನ್ ಮಾಡಬೇಕು ಕ್ಯೂಬ್ ಅನ್ನ ಮಾಡಬೇಕು. ಯಾಕಂದ್ರೆ ಅಲ್ಲಿ ಬರುವಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಕ್ಯೂಬ್ ನಲ್ಲಿದೆ. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದ್ರೆ ಇದು ಎ ಕ್ಯೂಬ್ ಅಂದ್ರೆ ಎ ಅಂದ್ರೆ 2x ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಬಿ ಅಂದ್ರೆ ಎಷ್ಟಿದೆ y ಡಿವೈಡ್ ಬೈ 3 ಇದೆ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3 ಎ ಅಂದ್ರೆ 2x ಇದೆ, ಬಿ ಅಂದಲ್ಲಿ y ಬೈ 3 ಇದೆ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಬ್ರಾಕೆಟ್ ಎ ಪ್ಲಸ್ ಬಿ ಅಂತ ಯಾಕಂತ ಇದೆ 2x ಪ್ಲಸ್ y ಡಿವೈಡ್ ಬೈ 3 ಇದು ಫಾರ್ಮುಲಾ. ಈಗ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ ಅಂತಕ್ಕಂಥದ್ದು ಆಯ್ತು ಕಂಪ್ಲೀಟ್. ನಂತರ ಇದಕ್ಕೆ ಏನ್ ಮಾಡೋದು ಅಂದ್ರೆ ಇದು 12ರ ಘನ ಮಾಡಿದಾಗ 12ನ 3 ಸಾರಿ ಗುಣಾಕಾರ ಮಾಡಿದಾಗ 1728 ಆಗುತ್ತೆ. ಇದು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ. 2ರ ಘನ 8 ಎಕ್ಸ್ ಕ್ಯೂಬ್. ನೋಡಿ ನಮ್ಮ ಉತ್ತರದ ಬೆಲೆ ಬರ್ತಾ ಇದೆ. y ಕ್ಯೂಬ್ಗೆ y ಕ್ಯೂಬ್ ಡಿವೈಡ್ ಬೈ 3 ಕ್ಯೂಬ್ ಛೇದದಲ್ಲಿ 3 ಕ್ಯೂಬ್ ಇದೆ ಅದನ್ನ 27 ಅಂದ್ರೆ ಇದು ನಮಗೆ ಇಷ್ಟು ಉತ್ತರ ಬರಬೇಕಾಗಿದ್ದು ಬಂತೀಗ. ಉಳಿದಿದೆಲ್ಲ ಇದನ್ನ ಗುಣಾಕಾರ ಮಾಡ್ಕೊಂಡು ಬೆಲೆಯನ್ನ ಆದೇಶಿಸಿ ಅದನ್ನ ಬಲಭಾಗಕ್ಕೆ ಒಯ್ಯಬೇಕು. ಪ್ಲಸ್ ಇಲ್ಲಿ 3 ಗೆಟ್ ಕ್ಯಾನ್ಸಲ್ ಆಯ್ತು. 2x ಇಂಟು y ಅಂದ್ರೆ 2xy ಬ್ರಾಕೆಟ್. ಇದು ನೋಡಿ ಏನ್ ಕೊಟ್ಟಿದ್ದಾರೆ ಕಂಡೀಷನ್ ಅಂದ್ರೆ ಇದು ಅವ್ರು ಕೊಟ್ಟಿದ್ದ ಕಂಡೀಷನ್ ಬೆಲೆನೇ ಇದೆ 2x ಪ್ಲಸ್ y ಬೈ 3. ಈ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ನಲ್ಲಿ ಇದು ಬೆಲೆ ನೇರವಾಗಿ ಆದೇಶಿಸ್ಲಿಕ್ಕೆ ಬರ್ತದೆ. 2x ಪ್ಲಸ್ y ಬೈ 3 ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 12 ಅಂತ ಕೊಟ್ಟಿದ್ದಾರೆ. ಇಸ್ ಈಕ್ವಲ್ ಟು 1728. ನೆಕ್ಸ್ಟ್ ಈಗ 8x ಕ್ಯೂಬ್
x cube plus y cube divided by 27. y cube divided by 27 is equal to 1728 minus 2 into ನೋಡ್ರಿ ಇದು ಬೆಲೆಯನ್ನು ಈ ಕಡೆ ಬರೀತೀನಿ 2 into xy ಅಂದ್ರೆ ಇದ್ರ ಬೆಲೆ ಕೊಟ್ಟಿದ್ದಾರೆ ಎಷ್ಟಿದೆ xy is equal to 30 ಇದೆ xy ಅಂದ್ರೆ 30 ನೋಡಿ ಇಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಮಾಡ್ತಾ ಇದ್ದೀನಿ 2 into xy into 12 2 into xy ಅಂದ್ರೆ 30 12 ಇದೆ 12 ಈಗ ಇದನ್ನ ಗುಣಾಕಾರ ಮಾಡಿ 30 into 2 60 60 into 12 ಅಂದ್ರೆ 720 32 60 60 12 12 72 1 0 ಅಂದ್ರೆ ಮೈನಸ್ 720 ಈಗ ಇದನ್ನ ಕಳೀರಿ ಈಗ 1728 ರಲ್ಲಿ 1728 ರಲ್ಲಿ 720 ಅನ್ನ ಕಳೆದಾಗ ಇದು 8 0 0 1 ಅಂದ್ರೆ 1008 ಅನ್ನುವಂತಹ ಉತ್ತರ ಸರಿಯಾದ ಉತ್ತರ 8ನೇ ಪ್ರಶ್ನೆ ಯಾವುದು ಏದು ಸರಿಯಾದಂತಹ ಉತ್ತರ ಈಗ 9ನೇ ಪ್ರಶ್ನೆ ಇಲ್ಲಿ ತನಕ x plus y is equal to 2 xy is equal to 1 ಅಂತ ಕೊಟ್ಟಾಗ x ಘಾತ 4 plus y ಘಾತ 4 ಇದ್ರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಅಂದ್ರೆ ಎರಡು ಸಲ ವರ್ಗವನ್ನ ಮಾಡಬೇಕು ನೋಡೋಣ ಮೊದಲಿಗೆ x plus y is equal to 2 ಅನ್ನ ಕೊಟ್ಟಿದ್ದಾರೆ x plus y is equal to 2 ಇದಕ್ಕೆ ವರ್ಗವನ್ನ ಮಾಡೋಣ ಒಂದು ಸಲ ವರ್ಗ ಆಯ್ತು ಇದು ಮತ್ತೆಲ್ಲ ಬೆಲೆಯನ್ನ ಆದ್ಮೇಲೆ ಮತ್ತೊಂದು ಸಲ ವರ್ಗ ಮಾಡಬೇಕು ಇದು a plus b whole square ಸೂತ್ರ ಅಥವಾ x plus y whole square ಅಂದ್ರೆ x square plus y square plus 2xy ಅನ್ನುವಂಥದ್ದು a plus b whole square is equal to a square plus b square plus 2ab ಎರಡರ ವರ್ಗ ಎಷ್ಟಾಯ್ತು 4 ಈಗ x square plus y square plus 2 into xy ಅಂದ್ರೆ ಬೆಲೆ ಕೊಟ್ಟಿದ್ದಾರೆ ಎಷ್ಟಿದೆ 1 is equal to 4 ಈಗ x square plus y square is equal to 4 ಈಗ ಈ 4 plus 2 into 1 2 ಅಂದ್ರೆ 2 plus 2 ನ ಆ ಕಡೆ ಹೋದಾಗ minus 2 ಅಂದ್ರೆ x square plus y square ನ ಬೆಲೆ ಎಷ್ಟು ಬಂತು is equal to ಇದು 4 ರಲ್ಲಿ 2 ಅನ್ನ ಕಳೆದಾಗ 2 ಅನ್ನುವಂತ ಉತ್ತರ ನಮಗ x ಘಾತ 4 ಅನ್ನ ಕೇಳಿದ್ದಾರೆ ಮತ್ತೆ ಈ ಬಂದಿರತಕ್ಕಂತ ಇಕ್ವೇಶನ್ 1 ಇದು ಫಸ್ಟ್ ಸಲ ಬಂತು ಮತ್ತೆ ಇದಕ್ಕೆ x ಘಾತ 4 ಅಂದ್ರೆ ಮತ್ತೆ 2 ರಿಂದ ಮತ್ತೊಮ್ಮೆ ಇದನ್ನ ಘಾತ ಸಂಖ್ಯೆ 2 ಕ್ಕೆ ಮತ್ತೆ ಹಾಕಬೇಕು x square plus y square whole y square is equal to ಎಷ್ಟಿದೆ 2 ಇದೆ ಮತ್ತೆ ಇದನ್ನ ಇನ್ನೊಂದ್ಸಲ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಇಲ್ಲೊಂದ್ಸಲ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಿವಿ ಇಲ್ಲೊಂದ್ಸಲ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಿ ಮತ್ತೆ ಇದನ್ನ a plus b whole square ಸೂತ್ರ ಅಂದ್ರೆ ಇದು x square ಇದೆ ಇದಕ್ಕೆ a square ಇದು ಪ್ಲಸ್ b square b ಅಂದ್ರೆ ಇಲ್ಲಿ y square ಇದೆ b ಜಾಗದಲ್ಲಿ y square whole square ಪ್ಲಸ್ 2 into ab ಅಂತಿದೆ ಇಲ್ಲಿ a ಇದ್ದಲ್ಲಿ x ಇತ್ತು b ಇದ್ದಲ್ಲಿ y ಇತ್ತು ಇಲ್ಲಿ a ಇದ್ದಲ್ಲಿ x square ಇದೆ b ಇದ್ದಲ್ಲಿ ಏನಿದೆ y square ಅಂತಕ್ಕಂತಿದೆ is equal to 2ರ ವರ್ಗ ಮತ್ತೆ 4 ಈಗ a to the power of m ಘಾತಾಂಕಗಳ ನಿಯಮದ ಪ್ರಕಾರ a ಘಾತ m whole ಘಾತ n ಅಂದ್ರೆ ಅದನ್ನ a ಘಾತ m into n ಅನ್ನ ಮಾಡ್ತೀವಿ ಹಾಗೆ ಇಲ್ಲಿ 2 2ಲೆ 4 ಪ್ಲಸ್ ಬರ್ತಾ ಇದೆ ನೋಡಿ ಈಗ ಬೆಲೆ y ಘಾತ ಅದನ್ನು ಕೂಡ 2 2ಲೆ 4 ಪ್ಲಸ್ 2 into x square y square ಬೆಲೆ ಗೊತ್ತಿಲ್ಲ ನಮಗ ಈ x square y square ನ ಹೆಂಗ್ ಬರಿಬಹುದು x into y whole square ಬರೆದಾಗ xy ಬೆಲೆ ಎಷ್ಟು ಉಳಿತಿಲ್ಲಿ ಒಂದ್ಸಲ ಬರೆಯೋಣ ಬೇಕಾದ xy is equal to 4 ಈಗ x to the power of 4 plus y to the power of 4 next plus 2 into xy ವ್ಯಾಲ್ಯೂ ಎಷ್ಟಿದೆ 1 ಇದೆ ಅದು 1 square is equal to 4 next x to the power of 4 plus y to the power of 4 next is equals to 4 ಒಂದರ ವರ್ಗ 1 1 2ರಲ್ಲಿ 2 ಪ್ಲಸ್ 2 ನ ಆ ಕಡೆ ಹೋದ್ರೆ ಮೈನಸ್ 2 ಅಂದ್ರೆ ಇದರ ಉತ್ತರ ಮತ್ತೆ 4ರಲ್ಲಿ 2 ಕಳೆದಾಗ 2 ಅನ್ನುವಂತಹ ಉತ್ತರ ಇದಕ್ಕೆ ಸರಿಯಾದಂತಹ ಉತ್ತರ ಇಲ್ಲಿ 9ನೇ ಪ್ರಶ್ನೆಗೆ ಡಿ ಇದು ಸರಿಯಾದಂತಹ ಉತ್ತರ 2 ಅನ್ನುವಂಥದ್ದು ಈಗ ಮತ್ತೆ 10ನೇ ಪ್ರಶ್ನೆಯನ್ನ ನೋಡೋಣ ಈಗ 10ನೇ ಪ್ರಶ್ನೆ x plus 1 by x is equal to 3 then x to the power of 6 plus 1 by x to the power of 6 ಇದ್ರ ಬೆಲೆ ಎಷ್ಟು ಅಂತಕ್ಕಂತ ನೋಡೋಣ ಮತ್ತೆ ಇದರಲ್ಲಿ ನಾವು ಇಲ್ಲಿ ಒಂದು ಪ್ರಶ್ನೆ ಸಮಸ್ಯೆ ಬರೋದು ಏನು ಸ್ಕ್ವೇರ್ ಮಾಡಬೇಕಾ ಮತ್ತೆ ನಾವು ಕ್ಯೂಬ್ ಅನ್ನ ಮಾಡಬೇಕಾ ಅಂತ ಪ್ರಶ್ನೆ ಫಸ್ಟ್ ಗೆ ನಾವು ಇದನ್ನ ಸ್ಕ್ವೇರ್ ಅಂದ್ರೆ ಈಗ x to the power of 2 ಬಂದು ಫಸ್ಟ್ ಗೆ ವರ್ಗ ಮಾಡಿ ಆ ನಂತರ ಕ್ಯೂಬ್ ಮಾಡಿದೆ ಅಂದ್ರೆ x to the power of 2 into 3 ಅಂದ್ರೆ 6 ಅಂತ ಬರುತ್ತೆ ಈ ರೀತಿಯಾಗಿರ್ತಕ್ಕಂಥ ಅದಕ್ಕೆ ಮೊದಲು ವರ್ಗ ಮಾಡಿ ನಂತರ ಘನವನ್ನ ಮಾಡೋಣ ಹಾಗಾದ್ರೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಎರಡೂ ಕಡೆಗೆ ವರ್ಗವನ್ನ ಮಾಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆ ಹಾಗಾದ್ರೆ ಇದು ಏನು ಬರುತ್ತೆ
x ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಈಗ ಪ್ಲಸ್ 2ab 2 ಇಂಟು a ಅಂದ್ರೆ x b ಅಂದ್ರೆ 1/x ನೆಕ್ಸ್ಟ್ ಇಸ್ ಈಕ್ವಲ್ ಟು 3ರ ವರ್ಗ 9 ಈಗ x ಗೆಟ್ ಕ್ಯಾನ್ಸಲ್ ಆಯ್ತು ಈಗ x ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಇದು 2 1 2 ಪ್ಲಸ್ 2 ಅನ್ನು ಆ ಕಡೆ ಹೋದಾಗ ಮೈನಸ್ 2 ಅಂದ್ರೆ ಇದ್ರ ವ್ಯಾಲ್ಯೂ ಎಷ್ಟು ಬಂತು 7 ಇದು ಇರ್ಲಿ ಇದು ಸಮೀಕರಣ 1 ಅಂದ್ರೆ x ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ವ್ಯಾಲ್ಯೂ 7 ಬಂತು ಇದು x ಟು ದಿ ಪವರ್ ಆಫ್ 4 ಇದ್ದಾಗ ಇನ್ನೊಂದ್ಸಲ ಸ್ಕ್ವೇರಿಂಗ್ ಮಾಡ್ತಿದೆವು ಇಲ್ಲಿ x ಟು ದಿ ಪವರ್ ಆಫ್ 6 ನ ಬೆಲೆ ಕಂಡುಹಿಡಿಬೇಕಾಗಿದೆ ಹಾಗಾಗಿ ಇದನ್ನ ಮತ್ತೊಮ್ಮೆ ಕ್ಯೂಬಿಂಗ್ ಆನ್ ಬೋತ್ ಸೈಡ್ ಅಂದ್ರೆ ಎರಡೂ ಕಡೆ ಘನವನ್ನ ಹಾಕೋಣ ಘಾತ ಸಂಖ್ಯೆ 3 ಅನ್ನ ಹಾಕೋಣ 3ನೇ ಘಾತಕ್ಕೆ ಹಾಕಿದಾಗ ಅಂದ್ರೆ ಇದು ಘಾತ ಸಂಖ್ಯೆ ಎಷ್ಟು ಹಾಕ್ಬೇಕನಾ 3ನೇ ಘಾತಕ್ಕೆ ಎಡಕ್ಕೆ ಹಾಕಿ ಬಲಕ್ಕೆ ಬಿಡುವ ಹಾಗಿಲ್ಲ ಆ ಕಡೆ ಇರ್ತಕ್ಕಂಥ 7ಕ್ಕೂ ಕೂಡ ಘಾತ ಸಂಖ್ಯೆ 3 ಅನ್ನ ಹಾಕಬೇಕು a ಸ್ಕ್ವೇರ್ ಪ್ಲಸ್ a ಪ್ಲಸ್ b ಹೋಲ್ ಕ್ಯೂಬ್ ಸೂತ್ರ ಏನಂತಂದ್ರೆ a ಕ್ಯೂಬ್ ಇದು x ಸ್ಕ್ವೇರ್ ಅದ x ಸ್ಕ್ವೇರ್ a ಕ್ಯೂಬ್ ಸೂತ್ರ ಪ್ಲಸ್ b ಕ್ಯೂಬ್ b ಅಂದ್ರೆ ಎಷ್ಟಿದೆ 1/x ಸ್ಕ್ವೇರ್ ಇದೆ ಇದಕ್ಕ ಕ್ಯೂಬ್ ಅಂದ್ರೆ ಇದಕ್ಕೆ ಮ್ಯಾಲ ಕ್ಯೂಬ್ a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3ab 3 ಇಂಟು x ಅಂದ್ರೆ x ಸ್ಕ್ವೇರ್ ಇದೆ a ಇದ್ದಲ್ಲಿ b ಇದ್ದಲ್ಲಿ ಎಷ್ಟಿದೆ 1/x ಸ್ಕ್ವೇರ್ 3ab ಇಂಟು ಬ್ರಾಕೆಟ್ x ಪ್ಲಸ್ y ಅಂದ್ರೆ x ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಇಂಥ ಪ್ರಶ್ನೆಗಳಿಗೆ ಸರಳವಾಗಿ ಇದನ್ನ ಬಿಡಿಸ್ತಕ್ಕಂಥದ್ದು 7ರ ಘನ 7 7 49 49 7 343 ಅನ್ನುವಂಥದ್ದು ಸರಿ ಮತ್ತೆ ಇಲ್ಲಿ x ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಈಗ x ಟು ದಿ ಪವರ್ ಆಫ್ 2 ಇಂಟು 3 ಘಾತಾಂಕಗಳ ನಿಯಮದ ಪ್ರಕಾರ 6 1ರ ಘನ 1 y ಇಲ್ಲಿ ಏನಿದೆ x ಸ್ಕ್ವೇರ್ ಮತ್ತು ಹೋಲ್ ಕ್ಯೂಬ್ ಇದೆ ಇದು x ಟು ದಿ ಪವರ್ ಆಫ್ 6 ಆಯ್ತು ಪ್ಲಸ್ ಇದು 3 1 3 ಸ್ಕ್ವೇರ್ ಇದು ಪೂರ್ತಿ ಹೋಗಿದೆ 3 1 3 ಈ x ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಅಂದ್ರೆ ಇದ್ರ ವ್ಯಾಲ್ಯೂ ಸಮೀಕರಣ 1ರಲ್ಲಿ ಎಷ್ಟಿದೆ 7 ಇದೆ x ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಇಸ್ ಈಕ್ವಲ್ ಟು 343 ಈಗ x ಟು ದಿ ಪವರ್ ಆಫ್ 6 ಪ್ಲಸ್ 1/x ಟು ದಿ ಪವರ್ ಆಫ್ 6 ಇಸ್ ಈಕ್ವಲ್ ಟು 343 ಸಾರಿ ಇಲ್ಲಿ 343 ಅನ್ನಬೇಕು ಮೈನಸ್ 3 7 21 ಪ್ಲಸ್ 3 7 21 ಮೈನಸ್ ಪ್ಲಸ್ 21 ಆ ಕಡೆ ಹೋದಾಗ ಮೈನಸ್ 21 ಕಳೀರೀಗ 3ರಲ್ಲಿ 1 ಹೋದ್ರೆ 2 4ರಲ್ಲಿ 1 2 ಹೋದ್ರೆ 2 ಹಾಗಾಗಿ 322 343ರಲ್ಲಿ 21 ಕಳೆದಾಗ 322 ಇರುವಂತಹ ಉತ್ತರ ಸರಿಯಾದ ಉತ್ತರ ಯಾವುದಿದೆ ಡಿ ಇದು ಸರಿಯಾದಂತ ಉತ್ತರ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಇದು ನಿಮ್ಮ ಒಂದು ಈ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿರುವಂತಹ ಸಿಲೆಬಸ್ ನಲ್ಲಿರುವಂತಹ ಒಂದು ಘಟಕನೇ ಇದೆ ಹಾಗಾಗಿ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಆಯ್ಕೆಯನ್ನು ಮಾಡಿಕೊಂಡು ನಾನು 10 ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಿದ್ದೇನೆ ಇದೇ ರೀತಿಯಾಗಿ ನಿರಂತರವಾಗಿ ಉಳಿದ ನಿಮ್ಮ ಸಿಲೆಬಸ್ಗೆ ಇರತಕ್ಕಂತ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಇರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ಅವುಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಿದ್ದೇ ಆದರೆ ನಾನು ಮಾಡಿರುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ತಮಗೆ ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು